ರಾಜ್ಯ ಸಾರಿಗೆ ಇಲಾಖೆಗೆ ತೆರಿಗೆ ವಂಚನೆ ಮಾಡಿದಂತಹ 2 ಐಷಾರಾಮಿ ಕಾರುಗಳನ್ನು ಇದೀಗ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಆರಂಭ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಬಸವನಗುಡಿಯಲ್ಲಿರುವಂತಹ 2 ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ಬಂದು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ನೋಂದಣಿ ಮಾಡಿಕೊಂಡು ಕರ್ನಾಟಕದಲ್ಲಿ ಸಂಚಾರ ಮಾಡ್ತಿದ್ದಂತಹ ಲ್ಯಾಂಬರ್ಗಿನಿ ಮತ್ತು ಬೆಂಟ್ಲಿ ಇರುವಂತಹ 2 ಕಾರು, ಅಂದರೆ ಒಂದು 3,30,00,000 ಮೌಲ್ಯದ ಕಾರು, ಮತ್ತೊಂದು 3,75,00,000 ಮೌಲ್ಯದ 2 ಕಾರುಗಳನ್ನು ಆರ್ಟಿಒ ಅಧಿಕಾರಿಗಳು ಇದೀಗ ಸೀಸ್ ಮಾಡುವಂತಹ ಪ್ರಕ್ರಿಯೆ ಕೂಡ ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ದಿನಗಳಿಂದ ಈ ಒಂದು ಐಷಾರಾಮಿ ಕಾರುಗಳು ತೆರಿಗೆಯನ್ನು ಪಾವತಿ ಮಾಡದೆ ಬೆಂಗಳೂರಲ್ಲಿ ಸಂಚಾರ ಮಾಡ್ತಿರೋರ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಇದರ ಬಗ್ಗೆ ಕೂಡ ಸಾಕಷ್ಟು ಕಾರ್ಯಾಚರಣೆ ಮಾಡೋದಕ್ಕೆ ಆರ್ಟಿಒ ಅಧಿಕಾರಿಗಳ ತಂಡ ಸಾಕಷ್ಟು ದಿನಗಳಿಂದ ಕೂಡ ಫಾಲೋ ಕೂಡ ಮಾಡ್ತಾ ಇದ್ರು. ಇದೀಗ ಬಸವನಗುಡಿರುವಂತಹ ಒಂದು ಖಾಸಗಿ ಅಪಾರ್ಟ್ಮೆಂಟಲ್ಲಿ 2 ಕಾರುಗಳು ಕೂಡ ಸಿಕ್ಕಿರುವಂತಹ ಕಾರಣಕ್ಕಾಗಿ ಒಂದು ಕಾರು 21 ಲಕ್ಷ, ಮತ್ತೊಂದು ಕಾರು 36 ಲಕ್ಷ ರೂಪಾಯಿ ತೆರಿಗೆ ವಂಚನೆ ಮಾಡೋರು ಕೂಡ ಪತ್ತೆ ಆಗಿದೆ. ಇದೀಗ ಆರ್ಟಿಒ ಅಧಿಕಾರಿಗಳು ಈ ಕಾರುಗಳನ್ನು ಸೀಸ್ ಮಾಡುವ ಮೂಲಕ ತೆರಿಗೆಯನ್ನು ಪಾವತಿ ಮಾಡೋದಕ್ಕೆ ಈ ಕಾರ್ನ ಮಾಲೀಕರಿಗೆ ನೋಟಿಸ್ ಕೊಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಇಂತಹ ಐಷಾರಾಮಿ ಕಾರುಗಳು ಬೆಂಗಳೂರಲ್ಲಿ ಸಾಕಷ್ಟು ಇದ್ದು ಅಂತಹ ಕಾರುಗಳ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇದೀಗ ಆರ್ಟಿಒ ಅಧಿಕಾರಿಗಳು ಕ್ರಮಕ್ಕೆ ಬೇಕಾದಂತಹ ಒಂದು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂತಿದ್ದಾರೆ. ಜೊತೆಗೆ ಆರ್ಟಿಒ ಅಧಿಕಾರಿಗಳ ಜೊತೆಗಿದ್ದಾರೆ. ಸರ್, ಎಷ್ಟು ಕಾರುಗಳನ್ನು ಸೀಸ್ ಮಾಡಿದ್ರಿ ಸರ್? ಈಗ ಇನ್ನೂ ಸೀಸ್ ಮಾಡಿಲ್ಲ, ಇವಾಗ ಸೀಸ್ ಮಾಡೋ ಒಂದು ಪ್ರೊಸೀಜರ್ ಮಾಡ್ತೀವಿ. ಈಗ ಸದ್ಯಕ್ಕೆ ಒಟ್ಟು 4 ಕಾರು ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಒಟ್ಟು 5 ಕಾರ್ ಇದೆ. ಅದರಲ್ಲಿ ಒಂದು ಆಲ್ರೆಡಿ ನಮ್ಮ ಜಯನಗರ ಆಫೀಸಲ್ಲಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ. ಈಗ ಇನ್ನು 4 ವೆಹಿಕಲ್ದು ಟ್ಯಾಕ್ಸ್ TMC ರಿಪೋರ್ಟ್ನ ಚೆಕ್ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಡೀಟೇಲ್ಸ್ ನೋಡಿಕೊಂಡು ಅದ್ರ ಮೇಲೆ ನೆಕ್ಸ್ಟ್ ಕ್ರಮ ತಗೋತೀವಿ. ಯಾವ್ಯಾವ ಕಾರ್ಗಳನ್ನ ಈಗ ತೆರಿಗೆ ಕಟ್ಟದೆ ಓಡಾಡ್ತಿದ್ದಾರೆ? ಈಗ ಲ್ಯಾಂಬೋರ್ಗಿನಿ ಒಂದು ಹುರಾಕಾನ್ ಅಂತ ಇದೆ, ಇಲ್ಲಿ ಆರೆಂಜ್ ಕಲರ್ ಅಂತ ಕಾರು. ಬೆಂಟ್ಲಿ ಕಾಂಟಿನೆಂಟಲ್ GT, ಮತ್ತು ಅಲ್ಲಿ ಒಂದು ಪಾರ್ಶ್ ಕಾರ್ ಇದೆ, HR ರಿಜಿಸ್ಟ್ರೇಷನ್. ಇನ್ನೊಂದು ಜಾಗ್ವಾರ್ ಕಾರ್ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್. ಅದ್ರದ್ದು ಈಗ ಜಸ್ಟ್ ತಾನೇ TMC ರಿಪೋರ್ಟ್ ಬಂದಿದೆ ನಮಗೆ. ಎಲ್ಲ ವಾಹನಗಳು ಸುಮಾರು 3 ವರ್ಷದಿಂದ ಇಲ್ಲೇ ಓಡಾಡ್ತಿರೋದಂಥ ರಿಪೋರ್ಟ್ ನಮ್ಮ ಹತ್ರ ಇದೆ. ಹಾಗಾಗಿ ಈಗ ಓನರ್ ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ರೆ ನಾವು ಟ್ಯಾಕ್ಸ್ ಕಟ್ಟಿಸ್ಕೋತೀವಿ. ಅವ್ರು ಏನಾದ್ರು ರೆಫ್ಯೂಸ್ ಮಾಡಿದ್ರೆ ನಾವು ಸೀಸ್ ಮಾಡ್ಕೊಳ್ಳೋ ಪ್ರೊಸೀಜರ್ ಮಾಡಬೇಕಾಗತ್ತೆ. ಎಷ್ಟು ಟ್ಯಾಕ್ಸ್ ವಂಚನೆ ಮಾಡಿದ್ದಾರೆ ಸರ್? ಈಗ ಈ ವೆಹಿಕಲ್ಗೆ ಸುಮಾರು 21 ಲಕ್ಷ 26 ಲಕ್ಷ ಕಟ್ಟಬೇಕು. ಅದಕ್ಕೂ ಸುಮಾರು ಅಷ್ಟೇ 21 lakhs ಕಟ್ಟಬೇಕಾಗಿದೆ. ಇನ್ನು ಬೇರೆ ವೆಹಿಕಲ್ದು ಇನ್ನು ಟ್ಯಾಕ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇದು ಆರ್ಟಿಒ ಅಧಿಕಾರಿಗಳ ಮಾತು. ಅಂದರೆ 2 ಕಾರುಗಳಿಂದ ಕೂಡ ಲಕ್ಷಾಂತರ ರೂಪಾಯಿ ತೆರಿಗೆ ಸಂಗ್ರಹ ಆಗಬೇಕಿತ್ತು. ಆದರೆ ತೆರಿಗೆ ಸಂಗ್ರಹ ಆಗದಿರುವಂತಹ ಕಾರಣಕ್ಕೆ 2 ಕಾರುಗಳನ್ನು ಕೂಡ ಸೀಸ್ ಮಾಡುವಂತಹ ಪ್ರಕ್ರಿಯೆನ ಮಾಡ್ತೀವಿ. ಒಂದೊಮ್ಮೆ ಏನಾದರೂ ಈ ಕಾರ್ನ ಮಾಲೀಕರು ತೆರಿಗೆ ಕಟ್ಟುವುದಕ್ಕೆ ಹಿಂದೇಟು ಹಾಕಿದರೆ ಸೀಸ್ ಮಾಡ್ತೀವಿ, ಇಲ್ಲದೆ ಹೋದರೆ ತೆರಿಗೆಯನ್ನು ಕಟ್ಟುವ ಹಾಗೆ ಒಂದು ಅನುಕೂಲ ಮಾಡಿಕೊಟ್ಟು ಅವ್ರನ್ನ ಬಿಟ್ಕೊಡುವಂತಹ ಕೆಲಸನ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.